ಇನ್ನು ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದು ಹೊಳೆನರಸೀಪುರ ಕೇಸ್ನಲ್ಲಿ ಸೂರಜ್ ರೇವಣ್ಣಗೆ ಜಾಮೀನು ಸಿಕ್ಕಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. 2 ಪ್ರಕರಣಗಳು ಅವರ ಮೇಲೆ ದಾಖಲಾಗಿತ್ತು. ಆದರೆ 1 ಪ್ರಕರಣದಲ್ಲಿ ಮಾತ್ರ ಷರತ್ತುಬದ್ಧ ಜಾಮೀನು ಮಂಜೂರಾಗಿರುವಂಥದ್ದು. ಜೆಡಿಎಸ್ನ ಎಂಎಲ್ಸಿ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಜಾಮೀನು ಅರ್ಜಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈಗ 1 ಪ್ರಕರಣಕ್ಕೆ ಮಾತ್ರ ಈಗ ಜಾಮೀನು ಅರ್ಜಿ ಜಾಮೀನು ಸಿಕ್ಕಿರುವಂಥದ್ದು. 2 ಪ್ರಕರಣಗಳು ಅವರ ಮೇಲೆ ಇತ್ತು. ಸೊ 1ಕ್ಕೆ ಮಾತ್ರ ಈಗ ಜಾಮೀನು ಅರ್ಜಿ ಸಿಕ್ಕಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿರುವಂಥದ್ದು. 29 ದಿನಗಳ ಬಳಿಕ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಜೂನ್ 23ರಂದು ಬಂಧನವಾಗಿದ್ರು ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ. ಷರತ್ತುಬದ್ಧ ಜಾಮೀನು ನೀಡಿದ ಜನಪ್ರತಿನಿಧಿಗಳ ನ್ಯಾಯಾಲಯ. ಮತ್ತೊಂದು ಪ್ರಕರಣ ಇದೆ. ಇನ್ನೊಂದು ಪ್ರಕರಣದ ಜಾಮೀನು ಅರ್ಜಿ ಬಾಕಿ ಹಿನ್ನೆಲೆಯಲ್ಲಿ ಜಾಮೀನು ಮಂಜೂರಾದರೂ ಕೂಡ ಸೂರಜ್ ರೇವಣ್ಣಗೆ ಈಗ ಸದ್ಯಕ್ಕಂತೂ ಬಿಡುಗಡೆಯ ಭಾಗ್ಯ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ನೋಡಿ, 2 ಪ್ರಕರಣಗಳು ಅವರ ಮೇಲೆ ಇತ್ತು. 1 ಪ್ರಕರಣಕ್ಕೆ ಈಗ ಸದ್ಯಕ್ಕೆ ಜಾಮೀನು ಸಿಕ್ಕಿದೆ. ಮತ್ತೊಂದು ಪ್ರಕರಣ ಯಾವಾಗ ಕೈಗೆತ್ಕೊಳ್ತಾರೆ? ಮತ್ತೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಅಂತೂ ಸಿಗ್ತಾ ಇಲ್ಲ ಅನ್ಸುತ್ತೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಮನಸ ಎಂಎಲ್ಸಿ ಸೂರಜ್ ರೇವಣ್ಣ ಅವರ ಮೇಲೆ ಹೊಳೆನರಸೀಪುರ ಗ್ರಾಮೀಣ ಠಾಣೆಯಲ್ಲಿ ದಾಖಲಾಗಿದ್ದಂತಹ 2 ಪ್ರಕರಣಗಳು, ಅಂದ್ರೆ ಏನು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಡಿಯಲ್ಲಿ 2 ಪ್ರಕರಣದ ಸೂರಜ್ ರೇವಣ್ಣನವರನ್ನ ಬಂಧನ ಮಾಡಲಾಗಿತ್ತು. ಇದಾದ ನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದಂತಹ ತನಿಖಾಧಿಕಾರಿಗಳು ನಂತರ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಇದಾದ ನಂತರದಲ್ಲಿ ಸೂರಜ್ ರೇವಣ್ಣ ಅವರ ಪರ ವಕೀಲರು ಈ ಒಂದು ಜಾಮೀನು ಕೋರಿ ಅರ್ಜಿಯನ್ನ ಹಾಕೊಂಡಿದ್ರು. ಸೊ ಈ ಒಂದು ಜಾಮೀನು ಅರ್ಜಿ ಇಂದು ವಿಚಾರಣೆ ನಡೆದಿದೆ. ಸೊ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಣೆ 1 ಪ್ರಕರಣದಲ್ಲಿ ಇದೀಗ ಸೂರಜ್ ರೇವಣ್ಣ ಅವರಿಗೆ ರಿಲೀಫ್ ಸಿಕ್ಕಿದ್ರು ಕೂಡ ಮತ್ತೊಂದು ಪ್ರಕರಣದಲ್ಲಿ ಏನು ಪರಪ್ಪನ ಅಗ್ರಹಾರದಲ್ಲೇ ಉಳಿಯುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಅದರಲ್ಲಿ ಈಗಾಗಲೇ ಏನು 1 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷರತ್ತುಬದ್ಧ ಜಾಮೀನನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ನೀಡಲಾಗಿದೆ. ಮತ್ತೊಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಈಗಾಗಲೇ ನ್ಯಾಯಾಲಯದಲ್ಲಿ ಕಾಯ್ದಿರಿಸಲಾಗಿದೆ. ಒಂದು ವೇಳೆಯಲ್ಲಿ 2 ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದ್ದಂತಹ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅವರು ಬಿಡುಗಡೆಯಾಗುವಂತಹ ಒಂದು ಸಾಧ್ಯತೆ ಬಹಳಷ್ಟಿತ್ತು. ಆದರೆ ಈ ಒಂದು ಪ್ರಕರಣದಲ್ಲಿ 1 ಪ್ರಕರಣದಲ್ಲಿ ಮಾತ್ರ ಜಾಮೀನು ಮಂಜೂರಾಗಿರೋದ್ರಿಂದ ಮತ್ತೊಂದು ಪ್ರಕರಣ ಬಾಕಿ ಉಳಿದಿರೋದ್ರಿಂದ ಪರಪ್ಪನ ಅಗ್ರಹದಲ್ಲಿ ಮತ್ತೆ ಆ ಒಂದು ದಿನವನ್ನ ದೂಡಬೇಕಾದಂತಹ ಪರಿಸ್ಥಿತಿ ಸೂರಜ್ ರೇವಣ್ಣ ಅವರಿಗೆ ಬಂದೊದಗಿದೆ ಅಂತಾನೆ ಹೇಳ್ಬೋದು. ಭರತ್, ಮತ್ತೊಂದು ಪ್ರಕರಣ ಅಂತ ಹೇಳಿದ್ರಲ್ಲ, ಅದನ್ನ ಯಾವಾಗ ಕೈಗೆತ್ಕೊಳ್ತಾರೆ? ಅದಾದ ನಂತರ, ಅದರಲ್ಲೂ ರಿಲೀಫ್ ಸಿಕ್ಕದ ನಂತರ ಅವರು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆಯಾ? ಮತ್ತಷ್ಟು ಟೈಮ್ ಏನಾದರೂ ತೆಗೆದುಕೊಳ್ತಾರಾ ಅಂತ ಹೇಳಿ. ಮನಸ 2 ಪ್ರಕರಣಗಳು ದಾಖಲಾಗಿತ್ತು. ಸೊ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನು ಸೂರಜ್ ರೇವಣ್ಣ ಅವರ ಪರ ವಕೀಲರು ಒಂದು ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಈ 2 ಅರ್ಜಿಗಳು ಕೂಡ ಇಂದು ವಿಚಾರಣೆಗೆ ಬಂದಿತ್ತು. ಸೊ ಹಾಗಾಗಿ ಒಂದು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನು ಆದೇಶವನ್ನು ಪ್ರಕಟಿಸಿದಂತ ನ್ಯಾಯಾಲಯ ಇನ್ನೊಂದು ಆದೇಶವನ್ನ ಕಾಯ್ದಿರಿಸಲಾಗಿದೆ. ಅದು ನಾಳೆಗೆ ಅಥವಾ ನಾಳೆಗೆ ಮುಂದೂಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಒಂದು ವೇಳೆಯಲ್ಲಿ ನಾಳೆ ಈ ಒಂದು ಆದೇಶವನ್ನ ಪ್ರಕಟಿಸಿದಂತಹ ಸಂದರ್ಭದಲ್ಲಿ ಒಂದು ವೇಳೆಯಲ್ಲಿ ಷರತ್ತುಬದ್ಧ ಜಾಮೀನನ್ನು ನೀಡುವಂತಹ ಒಂದು ಸಾಧ್ಯತೆ ಬಹಳಷ್ಟಿರುತ್ತೆ. ಕಾರಣ ಒಂದು ಪ್ರಕರಣದಲ್ಲಿ ಈಗಾಗಲೇ ಜಾಮೀನು ಮಂಜೂರಾಗಿದೆ. ಸೊ ಹಾಗಾಗಿ ಇನ್ನೊಂದು ಪ್ರಕರಣದಲ್ಲಿ ಜಾಮೀನು ಮಂಜೂರಾದ್ರೆ ಮಾತ್ರ ಪರಪ್ಪನ ಆಗ್ರಹದಿಂದ ಹೊರಬರಲು ಸಾಧ್ಯವಾಗ್ತದೆ. ಹಾಗಾಗಿ 2 ಪ್ರಕರಣಗಳಿಗೂ ಇಲ್ಲಿ ಪ್ರಮುಖವಾಗಿ ಜಾಮೀನು ಪಡೆದುಕೊಳ್ಳುವುದು ಬಹಳಷ್ಟು ಪ್ರಮುಖವಾಗಿರುತ್ತೆ. ಹಾಗಾಗಿ ಇವರ ಪರ ಏನು ಸೂರಜ್ ರೇವಣ್ಣ ಪರ ವಕೀಲರು ಏನಿದ್ದಾರೆ, ಸೊ ಅವರು ಕೂಡ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಇಂದು ಏನು ಕಾಯ್ದಿರಿಸುವಂತಹ ಆದೇಶ ನಾಳೆ ಒಂದು ಪ್ರಕಟಿಸುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ನಾಳೆ ಒಂದು ವೇಳೆಯಲ್ಲಿ 2 ಪ್ರಕರಣಗಳಲ್ಲಿ ಜಾಮೀನು ಮಂಜೂರಾಗಿ ಸಿಕ್ಕಿದಂತಹ ಸಂದರ್ಭದಲ್ಲಿ ಪರಪ್ಪನ ಆಗ್ರಹದಿಂದ ಏನು ದಾಖಲಾತಿ ಕೆಲಸಗಳನ್ನು ಮುಗಿಸಿದ ನಂತರ ಅಲ್ಲಿ ಕೆಲವೊಂದು ಇಲ್ಲಿಂದ ಒಂದು ಕೋರ್ಟ್ ಪ್ರತಿ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ನಂತರ ಅಲ್ಲಿ ಜೈಲಾಧಿಕಾರಿಗಳಿಗೆ ಆ ಒಂದು ಪ್ರತಿಯನ್ನು ನೀಡಿದ ನಂತರ ಅಲ್ಲಿನ ಕೆಲವೊಂದು ಏನು ಅಲ್ಲಿ ಇರ್ತಕ್ಕಂತಹ ಲೆಡ್ಜರ್ ನಲ್ಲಿ ಮೆನ್ಷನ್ ಮಾಡೋದಿರ್ಬೋದು ಮತ್ತು ಕೆಲವೊಂದು ಪ್ರತಿಗಳ ಕೆಲಸಗಳಿರುತ್ತೆ. ಸೊ ಅವೆಲ್ಲವನ್ನು ಮುಗಿಸಿದ ನಂತರ ದಾಖಲಾತಿಗಳು ಪೂರ್ಣಗೊಂಡ ನಂತರ ಅವರನ್ನು ಬಿಡುಗಡೆಗೊಳಿಸುವಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಮನಸ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.